ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೋದಿ ಸಂಪುಟದಲ್ಲಿ ರಾಜ್ಯದ 4ವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಇನ್ನು ಕುಮಾರಸ್ವಾಮಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಅವರು ಸಚಿವರಾಗಿ ಕೆಲಸ ಮಾಡುವಂತಹ ಅನುಭವ ಇದೆ, ಅವ್ರಿಗೂ ಕೂಡ ಸಂಪುಟ ದರ್ಜೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಮಾಜಿ ಮಂತ್ರಿಗಳಾಗಿರುವಂತಹ ಹಾಗೂ ಈಗ ಹಾಲಿ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳಗೆ ರಾಜ್ಯ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಿರೋದು. ಎಸ್ ಜಗದೀಶ್, ಈಗ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಬಹುತೇಕ ಕನ್ಫರ್ಮ್ ಅಂತ ಗೊತ್ತಾಗಿತ್ತು ಇಡೀ ರಾಜ್ಯದ ಜನರಿಗೆ ಇವ್ರು ಗೆದ್ದಾಗಲೇ. ಈಗ ಅವರ ಜೊತೆಗೆ 3 ಹೆಸರು ಈಗ ಕೇಳಿ ಬರ್ತಿರೋದು. ಈ 3 ಹೆಸರೇ ಫೈನಲ್ ಆಗುತ್ತಾ ಅಥವಾ ಇದ್ರ ಜೊತೆಗೆ ಇನ್ನೇನಾದ್ರೂ ಅಡಿಷನ್ ಆಗಬಹುದಾ? ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, ಈ ಬಾರಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕರ್ನಾಟಕದಿಂದ ಎಷ್ಟು ಜನ ಇರ್ತಾರೆ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಬಾರಿ ಒಟ್ಟು 4 ಜನರಿಗೆ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಬಹುದು ಅನ್ನುವಂತಹ ವಿಚಾರ, ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಫಿಕ್ಸ್ ಅನ್ನುವಂತಹ ವಿಚಾರ. ಯಾಕಂದ್ರೆ ಸ್ವತಃ ಅವರಿಗೆ ಕೇಂದ್ರದ ನಾಯಕರುಗಳು ಹೇಳಿದ್ದಾರೆ, ಮತ್ತೆ ಅವರ ಬೆಂಬಲಿಗರು ಸಹಿತ ದೆಹಲಿಗೆ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ ಈಗಾಗಲೇ. ಹಾಗಾಗಿ ಅವರಿಗೆ ಸಚಿವ ಸಂಪುಟದಲ್ಲಿ ಫಿಕ್ಸ್ ಆಗಿದ್ದಾರೆ. ಎರಡನೇ ಆಯ್ಕೆ ಇರುವಂತದ್ದು ಪ್ರಹ್ಲಾದ್ ಜೋಶಿ ಕೇಂದ್ರದ ನಾಯಕರುಗಳ ಜೊತೆಗೆ, ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಆಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅದ್ರ ಜೊತೆಗೆ ಜೆ.ಪಿ. ನಡ್ಡಾ ಸೇರಿದಂತೆ ಬಿ.ಎಲ್. ಸಂತೋಷ್ ಎಲ್ಲರ ಜೊತೆಯೂ ಸಹಿತ ಒಳ್ಳೆಯ ಒಡನಾಟ, ಮತ್ತೆ ಈ ಹಿಂದೆಯೂ ಸಹಿತ ಸಂಸದೀಯ ಸಚಿವರಾಗಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ, ಕಲ್ಲಿದ್ದಲು ಸಚಿವರಾಗೂ ಸಹಿತ ನಿಭಾಯಿಸಿದ್ದಾರೆ. ಹಾಗಾಗಿ ಅವರಿಗೂ ಸಹಿತ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸ್ಥಾನವು ಸಿಗ್ತಾ ಇದೆ. ಇಬ್ಬರಿಗೂ ಸಹಿತ ಸಚಿವ ಸಂಪುಟದಲ್ಲಿ ಕೇಂದ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವ ಸಂಪುಟದಲ್ಲಿ ಸಿಗ್ತಾ ಇದೆ. ಮತ್ತೆ ಇನ್ನೊಂದು, ಲಿಂಗಾಯತ ಕೋಟಾದಡಿ ಕೊಡಲೇಬೇಕು. ಹಾಗಾಗಿ ಲಿಂಗಾಯತ ಕೋಟಾದಡಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಅದ್ರ ಜೊತೆಗೆ ಗದ್ದಿಗೌಡರು, ಅದರ ಜೊತೆಗೆ ರಾಘವೇಂದ್ರ ಅವರ ಹೆಸರು ಸಹಿತ ಕೇಳಿ ಬಂದಿತ್ತು. ಇನ್ನು ವಿ ಸೋಮಣ್ಣನವರು ಸಹಿತ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಅಂತಿಮವಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಫೈನಲ್ ಆಗಿ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅದು ಕ್ಯಾಬಿನೆಟ್ ದರ್ಜೆಯಲ್ಲಿ ತೆಗೆದುಕೊಳ್ತಾರೆ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹುತೇಕ ಅವರೇ ಫೈನಲ್ ಆಗ್ತಾರೆ. ಯಾಕಂದ್ರೆ ಇವತ್ತು ಕೇಂದ್ರದ ನಾಯಕರ ಜೊತೆಗೆ 2 ಬಾರಿ ಹೋಗಿ ಮಾತನಾಡಿಕೊಂಡು ಬಂದಿರುವಂತದ್ದು. ಹಾಗಾಗಿ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇದೆ. ಮತ್ತೆ ಇನ್ನು ಗೋವಿಂದ ಕಾರಜೋಳ ಅವರು ದಲಿತ ನಾಯಕರಾಗಿರುವಂತಹ ಕಾರಣಕ್ಕಾಗಿ ದಲಿತರಿಗೆ ಅಲ್ಲಿ ಕಾಂಪನ್ಸೇಟ್ ಮಾಡಬೇಕಾಗುತ್ತೆ ಕರ್ನಾಟಕದಲ್ಲಿ. ಹಾಗಾಗಿ ದಲಿತ ನಾಯಕ ಆಗಿ ಇರುವಂತಹ ಗೋವಿಂದ ಕಾರಜೋಳ ಅವರಿಗೂ ಸಹಿತ ರಾಜ್ಯ ಮಟ್ಟದ MOS ಖಾತೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ. ಆದ್ರೆ ಗೋವಿಂದ ಕಾರಜೋಳ ಅವರ ವಿಚಾರದಲ್ಲಿ ಇನ್ನೂವರೆಗೂ ಸಹಿತ ಅಂತಿಮವಾಗಿ ನಿರ್ಧಾರ ಆಗಿಲ್ಲ. ಅದು ಪರ್ಟಿಕ್ಯುಲರ್ ಇನ್ನೂ ಮೆಸೇಜ್ ಬಂದಿಲ್ಲ. ಆದ್ರೆ ಈ 3 ಬಹುತೇಕ ಆಗಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ರಾಹುಲ್. ರೈಟ್ ಜಗದೀಶ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.